ಆಮೇಲೆ ನಿಮಗೆ ಇಷ್ಟ ಆಗಿದೆ. ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಎಲ್ಲರೂ ಹೇಗಿದ್ದೀರಲ್ಲ, ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಹ್ಯಾಪಿ ಬರ್ಡೇ ಟು ಮೀ. ಸೊ ಇವತ್ತು ಬ್ಲಾಗು ಸ್ಪೆಷಲ್ ಬ್ಲಾಗ್ ಏನಂತಂದರೆ ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತಿನ ಕತೆ ಏನು ಎತ್ತ ಹೆಂಗೆ ಏನಾಗುತ್ತೆ ಏನೇನಾಗುತ್ತೆ ಎಲ್ಲ ಈ ಬ್ಲಾಗಲ್ಲಿ ಬರುತ್ತೆ, ಬರಲಿದೆ, ಕಾದಿರಿ. ಸೊ ಗೈಸ್ ಅಷ್ಟೇ, ಎಲ್ಲಿದ್ದೀನಿ ಏನು ಕತೆ ಅಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಅವರ ಲೈಕ್ ಅಮ್ಮಗೆ ಅಂದರೆ ನಮ್ಮ ಅತ್ತೆನೇ ಆಗ್ತಾರೆ. ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹಾಸ್ಪಿಟ್ಲ್ ಹತ್ರ ಬಂದಿದ್ದರೆ, ಸೊ ಅವ್ರದ್ದು ಏನು ಕತೆ ಏನಂತ ನೋಡಿಕೊಂಡು ಮನೆಗೆ ಹೋಗಿ ನಾನು ನಿಮಗೆ ಸಿಗ್ತೀನಿ ಗೈಸ್. ಸೊ ಗೈಸ್ ಇನ್ನೊಂದು ಏನಂತಂದರೆ ಗೈಸ್, ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಸಂಡೇ ಬಜಾರ್ದು ಒಂದು ವ್ಲಾಗ್, ಲೈಕ್ 2 ಪಾರ್ಟ್ಸ್, ಫಸ್ಟ್ ಸೆಕೆಂಡ್ ಪಾರ್ಟು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ತುಂಬ ಎಫರ್ಟ್ ಹಾಕಿ, ತುಂಬ ಲೈಕ್ ಮಾರ್ನಿಂಗ್ ಅಷ್ಟೊತ್ತಿಗೆ ಇದ್ದು ಹೋಗಿ ಮಾಡಿದ್ದೀನಿ. ಸೊ ಪ್ಲೀಸ್ ಟು ವಾಚ್ ಗೈಸ್. ಯಾರ್ಯಾರು ನೋಡಿಲ್ವೋ, ಯಾರ್ಯಾರು ನೋಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನೋಡಿಲ್ವೋ ನನ್ನ ಈ ಒಂದು ವ್ಲಾಗಿನ ಈ ಒಂದು ವೀಡಿಯೋಸ್ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲೈಕ್ ಆ ಒಂದು ವ್ಲಾಗ್ನ ಲೈಕ್ ವಾಟ್ ಇಸ್ ಇಟ್ ಲಿಂಕ್ನ ಹಾಕಿರ್ತೀನಿ. ಸೊ ಗೋ ಚೆಕ್ಔಟ್ ಗೈಸ್. ಆ್ಯಂಡ್ ಇನ್ನೊಂದು ಏನಂತಂದರೆ, ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರ್ಯಾರು ನನ್ನ ವೀಡಿಯೋಸ್ಗೆ ಹೊಸಬ್ರಾಗಿದ್ರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಶೇರ್, ಲೈಕ್, ಕಾಮೆಂಟ್ ಎಲ್ಲ ಮಾಡಿ ಬಿಸಾಕಿ. ಆ್ಯಂಡ್ ಇನ್ನೊಂದು ಏನಂದರೆ ಬೆಲ್ ಐಕನ್ನ ಹೊಡೆದು ತಟ್ಟಿ ಬಿಸಾಕ್ಬಿಡಿ. ಸೊ ನಾನು ನಿಮಗೆ ಹೋಗ್ತಾ ಸಿಗ್ತೀನಿ, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಹೇಳು ಬಾಯ್ ಬಿಟ್ಟು ಹೇಳು, ಹೇಳ್ತಾ ಇಲ್ಲ ಹೋಗಪ್ಪ, ಅದಕ್ಕೆ ಬಟ್ಟೆ ಬಿಚ್ಚಾಕ್ ಬಂದ ನಮ್ಮ ಹೇಳು ಹ್ಯಾಪಿ ಬರ್ಡೇ ರಂಜು. ನೀನು ಹೇಳು ಮಮ್ಮ, ನೀನು ಹೇಳು ಮಮ್ಮ, ಹ್ಯಾಪಿ ಡೇ ರಂಜು. ಆಯ್ ಮಾಡೋಗ್ಲಿ, ಇಲ್ಲಿ ನೋಡಿ, ಇಲ್ಲಿ ನೋಡು ವೀಡಿಯೋಗೆ ಆಯ್ ಮಾಡೋಗ್ಲಿ, ಆಯ್ ಮಾಡೋ, ಇಲ್ಲಿ ವೀಡಿಯೋ ನೋಡ್ಕೊಂಡು ಆಯ್ ಮಾಡೋಗ್ಲಿ, ಮಾಡಿರ್ಲಿ ಹೇಳು, ಮಾಡು. ಬ್ಲಾಗರ್ಗೆ ಬ್ಲಾಗಿಂಗಾ? ನೋಡಿ ಗೈಸ್, ಇವಾಗ ನಮ್ಮ ಕಿರು ನನಗೆ ಬರ್ತಾರೆ ವಿಶ್ ಮಾಡ್ತಾನೆ, ಮಾಡ್ತೀನಿ. ಮಾಡು, ನಿಜ ಮಾಡ್ತೀನಿ, ವಿಶ್ ಮಾಡು. ಹೂವು ಎಲ್ಲ ಉಡ್ಕೊಂಡ್ಬಿಟ್ಟಿದ್ಯಾ ಸಮಾಚಾರ. ಸ್ನ್ಯಾಪ್ ಲವರ್ ಹೇಳ, ಏನ್ ಸ್ಮೈಲಪ್ಪ, ಏನ್ರಿ उसी कड़े ये तो भाई इसमें क्या भी नहीं मिल रहा मेरे को, एसबीआई क्रेडिट कार्ड मैं वर्कआउट कर देगा कैसे मिलेगा? वही करो ಸರಿ ಹೇಳು, ನಿಮ್ಮ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಬೈ? ಮೊಬೈಲ್ ಸಿಗುತ್ತೆ, ಟ್ಯಾಬ್ಲೆಟ್ ಸಿಗುತ್ತೆ, ಆಮೇಲೆ ಬೇರೆ ಏನೇನು ಬೇಕಾನ ಸಿಗುತ್ತೆ ಬೈ. ಸ್ನೇಹಕ ಇಲ್ಲಿ ಐ ಇಲ್ಲ ಬ್ರಾ. ಮೈಕಲ್ ನೀವಪ್ಪ ಆರಾಮ್ ಕುತ್ಕೊಂಡ್ರಲ್ಲ, ಅವ್ರ ಪಾಪ ಗಾಬರಿ ಆಗೋದು. ವಿಶ್ ಮಾಡು, ಮಕ್ಕ ತೋರ್ಸ್, ವಿಶ್ ಮಾಡ ಆಯ್ತು. ಬೆಲ್ಟ್ ಹಾಕಿಲ್ವಂತೆ ಗೈಸರು ನೋಡ್ರಿ. ಅಚ್ಚಾ ನಾನು ಇಲ್ಲಿ ಒಳಗಡೆ ಇರ್ತೀರಿ, ಅವಳು ನಾನು ಇವನು ಒಳಗಡೆ ಇರ್ತೀವಿ. ನಾವು ಬಂದಿರೋದು ಗೊತ್ತಾಗ್ಬೇಡ್ದು ಅವಳಿಗೆ. ಮಚ್ಚ ಕಟಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ಯಾ?
ಇಲ್ಲಿ ಯಾರ್ದು ಮನೆ ಐತಲ್ಲ. ಸೊ ಗೈಸ್ ಕತೆ ಇರೋದ್ರೆ ಕತೆ ಏನಂತಂದರೆ ಇವತ್ತು ನಾನು ಬರ್ತಡೇ ಆಗಿರೋದ್ರಿಂದ ನನ್ನ ಸಿಸ್ಟರ್ ಅದೇ ನೀವು ನೋಡ್ತೀರ ಬ್ಲಾಗ್ಸಲ್ಲಿ ಸ್ಟೋರಲ್ಲಿ ಹೋಗ್ಬಿಟ್ಟು ನಾನು ಬ್ಯಾಗ್ ತೊಗೊಂಡೆ. ಸೊ ಅವಳು ಬಂದುಬಿಟ್ಟು ನನಗೆ ಇಷ್ಟ ನೀನು ಏನು ಬೇಕು ಅಂತ ಕೇಳಿದ್ಲು. ಸೊ ನನಗೆ ರವೆ ಉಂಡೆ ಇಷ್ಟ ಅಂತ ಹೇಳಿದ್ದಕ್ಕೆ ಪಾಪ ಅವಳಿನ ಕಷ್ಟ ಬಿದ್ದು ರವೆ ಉಂಡೆ ಮಾಡಿದ್ದಾಳೆ. ಬಟ್ ನಾನು ಬರೋದಿಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಸ್ವಲ್ಪ ಆಟ ಆಡಿಸಿದ್ದೆ. ಸೊ ಅವಳು ಕೋಪ ಮಾಡಿಕೊಂಡು ಸರಿ ಬರಬೇಡ ಬಿಡು ಅಂತಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ಲು. ನಾನು ಆಗಲೇ ಬಂದು ನಾನು ಮಚ್ಚ ಹತ್ರ ಮಾತಾಡಿದೆ. ಅವ್ಳು ದೇವಸ್ಥಾನಕ್ಕೆ ಹೋಗಿ ಈಗ ಮನೆಗೆ ಬಂದಿದ್ದಾಳೆ. ಸುಮ್ಮನೆ ಒಂದು ಸ್ವಲ್ಪ ಸರ್ಪ್ರೈಸಾಗಿ ಏನೋ ಮಾಡೋಣ ಅಂತ ಮಾಡ್ತಾಯಿದ್ವಿ. ಇವಾಗ ಹೋಗ್ಬಿಟ್ಟು ಅವ್ಳ ಫೇಸ್ ರಿಯಾಕ್ಷನ್ ನೋಡೋಣ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಹೇಳ್ಬಿಟ್ಟಿದ್ದೆ. ಅವಳು ನಂಬಿಟ್ಟಿದ್ದಾಳೆ ನಾನು ಬರೋದಿಲ್ಲ ಅಂತಂದ್ಬಿಟ್ಟು ಇವಾಗ ಹೋಗಿ ಅವಳದೊಂದು ಜಲ ಕೊಡೋಣ ಅಂತ ಅಷ್ಟೇ. ಬನ್ನಿ ಹೋಗೋಣ. ಚೆನ್ನಾಗಿದ್ದೀರಾ? ஹாப்பி பர்த்டே சொல்லு. பேக் கேமரால தடி வச்சிருக்க. ನೀನು ಹೇಳು ಹ್ಯಾಪಿ ಬರ್ಡೇ. ஹாப்பி பர்த்டே கரியா. ಚಾ ಹೊಡಿಬೇಕಾ ಬೇಡ? ஹாப்பி பர்த்டே சொல்லு மகு. இதனால பதிவு மாடு. இது மகு சவுண்ட் வைக்கிற. இப்ப சொல்லு. சரி சரி மகு. மச்சா சர்ப்ரைஸ். பாய் மகு அப்புறம் பண்றேன். இது வருதுலன்னு சொல்லி ஏமாத்திட்டு இவ்வளவு நேரம் என்ன இது பண்ணிட்டு வேண்டாம் ஆகுறதில்லன்னு நல்லா சொல்லிட்டேன் நான். சரி சரி பாய். ಏನು ಇಟ್ಟೈತೆ? ನನ್ನ ಕೈ ಚಿಕ್ಕದಮ್ಮ. ಕೊಬ್ಬರಿ ಹಾಕೋದು ಮರ್ತೋದೆ. ಕೊಬ್ಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೀ ಹೇಳು. ಬರ್ತಾರೆ ಸ್ಪೆಷಲ್ ರವೆ ಉಂಡೆ. ಇದೇನೋ ಗೊತ್ತೇ ಇಲ್ಲ. ಅದು ಚೆನ್ನಾಗೈತೆ ಪರವಾಗಿಲ್ಲ. A few moments later. ಎಂತ ನನ್ನ ಮಗ ಅಂದ್ರೆ ಅವ್ನು ಬರ್ತಡೆಗೆ ಅದ್ಯಾವುದೋ ಕಮ್ಮಿ ಕೊಡಿಸ್ಬಿಟ್ರಂತೆ ನನಗೂ ಅದನ್ನೇ. ಹ್ಯಾಪಿ ಬರ್ಡೇ ಟು ಮೀ. ವಿಶ್ ಮಾಡ. ಹ್ಯಾಪಿ ಬರ್ಡೇ ಟು ಯು. ಮಚ್ಚ ನೀನು ಹಾಕಿ ಹಾಕ್ತೀರಿ ಇದು. ಫೋಟೋ ಪ್ರಿಂಟ್ ಆಗುತ್ತೆ. ಹ್ಯಾಪಿ ಬರ್ಡೇ ರಂಜೋಣ, ಹ್ಯಾಪಿ ಬರ್ಡೇ ರಂಜೋಣ, ಹ್ಯಾಪಿ ಬರ್ಡೇ ರಂಜೋಣ. ಅಣ್ಣನ್ಗೆ ಜೈ ಹೇಳಲಿ. ಅಣ್ಣನ್ಗೆ ಜೈ. ಅಣ್ಣನ್ ಒಂದೇ ಒಂದ್ಸಲಿ ಇದನ್ನ ಸ್ನಾಪೇ ಮಾಡಿಲ್ಲಲ್ಲ. ಚಿನ್ನ ಹೆಂಗ ಚಿನ್ನ ಜೈ ನಮ್ ಕುಂಟನ್ಗೆ ಕುಂಟ ಏನಾದ್ರು ಹೇಳ ಮಚ್ಚ. ಏನಾದ್ರು ಹೇಳು. ಮದುವೆ ಆಗ್ತಾ ಇಲ್ಲ ಅಂತ ಬೇಜಾರು. ಮದುವೆ ಆಗ್ತಾ ಇಲ್ಲ ಅಂತ ಬೇಜಾರು. ಒಬ್ಬನ್ಗೆ 2 ವರ್ಷ ಆಗ್ಬಿಟ್ಟರು ಅಂತ ಇನ್ನೂ ಬೇಜಾರು. ಹೇಳ ಮಚ್ಚ ಹೇಳ. ಇರ್ಲಿ ಹೇಳ ಪರವಾಗಿಲ್ಲ. ಅದಕ್ಕೆ ದೇವ್ರು ಬೇಡ್ಕೊಂತ 2 ವರ್ಷ ಆದ್ಮೇಲೆ ಆಗ್ತೇ ಬಿಡೋ. ಯಾಕೋ ಇಷ್ಟೊಂದು ಆಗ್ತಿಲ್ಲ. 2 ವರ್ಷ ಜನದ ಅದೇನು ಹೇಳ್ತಾರೆ. ಏನ್ ಮಚ್ಚ ಹೇಳ್ದೆ 2 ವರ್ಷ ತನಕ ಏನೋ ಮಾಡ್ಕೊಂತೀನಿ ಅಂದಲ್ಲ. ಏನು ನೀನ್ ಹೇಳ್ತಾನೆ 2 ವರ್ಷ ಒಂದಿಂದ ಅದೇ ಕೆಲಸ ನಡಿ ಅಂತ ಹೇಳಿದ್ ನಾನು. ಅವ್ನ 2 ವರ್ಷ ಏನೋ ಮಚ್ಚ ಏನ್ ಹೇಳಿರ್ಲಿ. ಏನೋ ಮಚ್ಚ 2 ವರ್ಷ ಒಂದು ಮದುವೆ ಮಾಡ್ಕೊಳ್ತಾನೆ 6 ತಿಂಗಳಿಗೆ ಮದುವೆ ಮಾಡ್ಕೊಂತೀನಿ ಅಂತ ಇದ್ದ. ಮ್ಯಾಟ್ರ್ ಏನಾಯ್ತು ಮದುವೆ ಆಗ್ಬೇಕು ಅಂದ್ಬಿಟ್ಟು ಕಾರ್ ಬುಕ್ ಮಾಡ್ದ. ಬುಕ್ ಮಾಡಿದಾದ್ಮೇಲೆ ಗೊತ್ತಾಯ್ತು 2 ವರ್ಷ ಮದುವೆ ಆಗ್ಬಾರ್ದು. ಎಲ್ಲೆಲ್ಲ ಯಾವ ಜ್ಯೋತಿಷ್ ಹತ್ರ ಕೇಳಿದೆ? ನಾನು ಕೇಳಿಲ್ಲ, ಅವ್ರ ಅಪ್ಪ ಕೇಳಿದ್ರು. ಏನಪ್ಪ ಆಯ್ತಪ್ಪ. ನೀನೇನ ಸೆಟ್ಟಿಂಗ್ ಮಾಡ್ಬಿಟ್ಟು ಹೇಳ್ಬಿಡ.
ಸೆಟ್ಟಿಂಗ್ ಮಾಡಿ ಮಚ್ಚ ಏನಾದ್ರು ಜೊತೆಗೆ 1000 ರೂಪಾಯಿ ಕೊಟ್ಟರೆ ಆ ಸೈಡಲ್ಲಿ ಜೊತೆಗೆ ನಮ್ಮ ಅಚ್ಚನ ಎಷ್ಟೆಲ್ಲ ಸೆಟ್ಟಿಂಗ್ ಮಾಡಿಲ್ಲ ಅಲ್ಲ ಮಚ್ಚ. ಏನಕ್ಕೆ ಮದುವೆ ಮಾಡ್ಕೊಳ್ತಿಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡು, ಕ್ಲೀನಿಗೆ ಓಪನ್ ಮಾಡಬೇಕು, ರೆಕಾರ್ಡ್ ಮಾಡ್ತೀನಿ ನಾನು. ರೆಕಾರ್ಡ್ ಮಾಡಿ ಏನು ಮಾಡೋದು ನಾನು ಓಪನ್ ಮಾಡ್ತೀನಿ ಕೊಡು ಇನ್ಸ್ಟಾಗ್ರಾಮ್ ಲಾಕ್ ಆಗಿದೆ. ಮಚ್ಚ. ಏನಕ್ಕೆ 5,000 ಮಚ್ಚ? ಏನಕ್ಕೆ 5,000 ಕೇಳ್ತಾವನೆ? ಏನಕ್ಕೆ ಬರ ಮಚ್ಚ, ಯಾಕೆ ನಾನು ಯಾರು ಹೋಗಿರೋದು ಕರೆಕ್ಟ್ ಬಿಡ ಮಚ್ಚನೇ ಇದೆಲ್ಲ. ನೋಡಿ ಫ್ರೆಂಡ್ಸ್, ರೋಡಲ್ಲಿ ಜಗಳ ಆಡ್ತಾವ್ರೆ. ಬರ್ತೀರಂತ ಐ ಮಮ್ ಮಮ್ಮ ಕ್ರಿಕೆಟ್ ಆಡ್ತಾವ ನಾನು ಅದಕ್ಕೆ ಇದೆಲ್ಲ ಚೆನ್ನಾಗಿದೆ. ಏಲಿಯನ್ ಹೆಲ್ಮೆಟ್ ಇದು. ಏಲಿಯನ್ ಇದ್ದಂಗೆ ಐತಲ್ಲ ಬೈ, ಚೆನ್ನಾಗೈತೆ. Happy birthday to me. ಮಮ್ಮ ಹೋಗ್ಬಿಟ್ಟೈತೆ ಮಮ್ಮ ಅಂತಾನೆ ನಮ್ಮಮ್ಮ. ಬದುಕೋ ಅಷ್ಟೇ. ಇಲ್ಲ ಅವ್ರು ಅಷ್ಟೇ ಹೋಯ್ತು ಅಷ್ಟೇ. ಅದು ಇಲ್ಲ ಅಂಟ್ಸು ವೆಂಕಿ ನಿನ್ನ ಕೈಲಾಗುತ್ತೆ. ಬಂದ್ಬೇಕು ನಿಂಗೆ ಇವಾಗ ಫೋನ್ ಬಿಟ್ಬಿಡ್ತೀನಿ. ಅಂಟ್ಸು ವೆಂಕಿ ಪೈಸನ ಇತ್ತಾ. ಇಲ್ಲ ಹಾಕು ಅಲ್ಲೇ ಇಟ್ಬಿಡು ಅನ್ಸು. ಹ್ಯಾಪಿ ಬರ್ಡೇ. ಆ ಕಡೆ ಅನ್ಸು. ಹ್ಯಾಪಿ ಬರ್ಡೇ ಟು ಮೀ. ಏ ಡಮ್ ನನ್ನ ಕಾಲ ಹತ್ರನು ನೀ ನನ್ನ ಮಗ ತಿರುಗಿಸು. ಗಾಬ್ರಿ ತಿರುಗಿಸ ಅವನದೆಲ್ಲ ಆಗ್ತಾನೋ. ಅಲ್ಲೇ ಬರ ಒಂದು. ಇಲ್ಲ ನೋಡ್ಕೊಂಡೆ ಹಾಕ್ತೀನಪ್ಪ ತಗೋಬೈ. ಸಾಕಲ್ಲ ಹೊಡಿಯ ಮಚ್ಚ ಹೊಡಿಯ. ಮಲ್ಗಿರೋ ಮಗನ ಪಾಪ ಎಬ್ಬಿಸ್ತಾವ ನೋಡಿ. ಇವನು ಎಂಥ ಅಣ್ಣ ಅನ್ಸುತ್ತೆ, ಎಂಥ ತಮ್ಮ ಅವನು. ನನಗೆ ಹೊಡಿತ್ಯಾ? ಸೊ ಎಲ್ಲರೂ ಗುಡ್ ಮಾರ್ನಿಂಗ್. ಏನಪ್ಪ ಅಂದರೆ ನನ್ನ ಬರ್ಡೇ ಆಗಿತ್ತು. ಸೊ ನನ್ನ ಡೇ ಎಲ್ಲ ಸೂಪರ್ ಆಗೋಯ್ತು. ಸೆಲೆಬ್ರೇಷನ್ಸ್ ಆಗಲಿ, ಇಲ್ಲ ಕೇಕ್ ಕಟ್ಟಿಂಗ್ ಆಗಲಿ, ನನ್ನ ಫ್ರೆಂಡ್ಸ್ ಮೀಟ್ ಮಾಡಿತ್ತು, ನಮ್ಮ ಅಣ್ಣರಿಗೆಲ್ಲ ಸಿಕ್ಕಿತ್ತೆಲ್ಲ ಚೆನ್ನಾಗೋಯ್ತು. ಸೊ ನನ್ನ ಮನೆಗೆ ಬಂದಿತ್ತು ಒಂದು 11:30 ಸಮಥಿಂಗ್ ಹಂಗಿತ್ತು. ಸೊ ಬಂದು ಸ್ವಲ್ಪ ಹೊತ್ತಿದ್ದು ಊಟ ಎಲ್ಲ ಮಾಡಿ ಕೂತು 5 ನಿಮಿಷ ಫೋನ್ ಯೂಸ್ ಮಾಡಿದೆ ಅಷ್ಟೇ. ಫೋನ್ ಯೂಸ್ ಮಾಡಿದವನು ಯಾವಾಗ ಮಲಗಿದೆ, ಏನು ಕತೆ ಏನು ಅಂತ ಗೊತ್ತಿಲ್ಲ. ಮಲಗ್ದವನು ಇವಾಗ ಎಚ್ಚರ ಆಯಿತು. ಸೊ ಆಗ ನೆನಪಾಯಿತು ನನಗೆ, ನಾನು ಬ್ಲಾಗೇ ಏನು ಮಾಡಿಲ್ಲ ಅಂತಂದ್ಬಿಟ್ಟು. ಸೊ ಬ್ಲಾಗ್ ಏನು ಮಾಡೋಣ ಅಂತಂದ್ಬಿಟ್ಟು ಎದ್ದು ಫ್ರೆಶಪ್ ಆಗಿ ವ್ಲಾಗ್ ಏನು ಮಾಡೋದಕ್ಕೆ ನಿಂತಿದ್ದೆ. ಸೊ ಆಯ್ತು, ನನ್ನ ಬರ್ಡೇಗೆ ನೆನ್ನೆ ಯಾರ್ಯಾರು ವಿಶಸ್ ಮಾಡಿದ್ದೀರಾ, ಯಾರ್ಯಾರು ಕಾಲ್ ಮಾಡಿ ವಿಶ್ ಮಾಡಿದ್ದೀರಾ, ಯಾರ್ಯಾರು ಮೆಸೇಜ್ ಮುಖಾಂತರ ಯಾರ್ಯಾರು ವಿಶಸ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬರ್ಡೇನ ಸೋ ಸ್ಪೆಷಲ್ ಮಾಡಿದೆ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅ ಲಾಟ್. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಲವ್ ಯು ಲಾಟ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಗೈಸ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾರ್ಯಾರು ನನ್ನ ವೀಡಿಯೋಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ನ ಹೊಡೆದಾಕಿ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಲ್ಲ ಅಂತಂದರೆ ಇಫ್ ದರ್ ಇಸ್ ಎನಿಥಿಂಗ್ ಡೂ ಕಮೆಂಟ್ ಆ್ಯಂಡ್ ಲೆಟ್ ಮಿ ನೋ. ಲೈಕ್ ಏನಾದರೂ ಚೇಂಜಸ್ ಬೇಕಿದ್ರೆ, ಇಲ್ಲ ಏನಾದರೂ ಅಪ್ಡೇಟ್ ಮಾಡಬೇಕಿದ್ರೆ, ಎಲ್ಲಾದರೂ ಏನಾದರೂ ಮಾಡಬೇಕಿದ್ರೆ ಪ್ಲೀಸ್ ಡೂ ಕಮೆಂಟ್ ಗೈಸ್. ನನಗೆ ತಿಳಿಸಿ. ಅವಾಗ ನಾನು ಏನಾದರೂ ಚೇಂಜ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಏನಾದರೂ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನಾಳೆ ಸಿಗ್ತೀನಿ, ಅಂದರೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಂದರೆ ನಾಳೆ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಗೈಸ್.